ರಾಜ್ಯ ವಿಧಾನಸಭೆಯಲ್ಲಿ ಧರಣಿಯನ್ನು ವಾಪಸ್ ಪಡೆದಿದ್ದಾಯಿತು. ಆದರೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಮುಂದುವರಿಸಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಅಂತ ಹೇಳಿದೆ. ಒಂದು ಲೆಕ್ಕದಲ್ಲಿ ಪರಿಷತ್ನಲ್ಲಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಹಂಗಾಮನೆ ನಡೀತಾ ಇದೆ. ಪರಿಷತ್ನಲ್ಲಿ ಸಿಎಂ ಮತ್ತೆ ಬಿಜೆಪಿ ಸದಸ್ಯರ ನಡುವೆ ಫೈಟ್ ನಡೀತಾ ಇದೆ. ಸಿಎಂ ಸ್ಥಾನಕ್ಕೆ ನೀವು ಕಳಂಕ ತರ್ತಾ ಇದ್ದೀರಿ. ಬಿಜೆಪಿ ನಾಯಕರಿಗೆ ಸಿಎಂ ಆರೋಪಿಸಿರುವಂಥ ರೀತಿ ಇದು. ಸಿಎಂ ಸ್ಥಾನಕ್ಕೆ ಮಸಿ ಬೆಳಿಲಿಕ್ಕೆ ಬಿಜೆಪಿ ಪಾರ್ಟಿ ಪ್ರಯತ್ನ ಪಡ್ತಾ ಇದೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಹೇಳಿ, ರಾಜೀನಾಮೆ ಕೊಡಿ ಅಂತ ಇದ್ದೀರಿ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ರು ರವಿಕುಮಾರ್. ಅವ್ರು ಹೇಳ್ತಿದ್ದಂಗೆ ಕುತ್ಕೊಳ್ರಿ ಅಂತ ಸಿಎಂ ಅವ್ರ ಕಡೆಗೆ ಗರಂ ಆದ್ರು. ನೀವು ಮಾತಾಡಿದ್ದೀರಿ, ನಾನು ಉತ್ತರ ಕೊಡ್ತೀನಿ, ಮತ್ತೇನು ಪದೇ ಪದೇ ಎದ್ದು ಅಂತ ಹೇಳೋದು? ನೀವೊಬ್ಬರೇನ ಪರಿಸ್ಥಿತಿ ಬಂದಿರೋದು ಅಂತ ಕೂಡ ಸಿಎಂ ಪ್ರಶ್ನೆ ಮಾಡಿದ್ರು. ಯಾಕೆ ರಾಜೀನಾಮೆ ಕೊಡಬೇಕು? ಎಲ್ಲ ಆಯ್ತು, ಕೂತ್ಕೊಳ್ರಿ. ಸುಮ್ಮನೆ ಬದ್ಬದಿ ಎಲ್ಲ ಕೂತ್ಕೊಳ್ರಿ. ಮಾತಾಡಿದ್ರಿ ನೀವು, ಕೂತ್ಕೊಳ್ರಿ. ಉತ್ತರ ಕೊಡಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿ ನನ್ನ ಅನುಮತಿ ಇಲ್ಲದ ಮಾತಾಡಬಾರ್ದು ಅಂತ ಹೇಳಿ ನಡು ಎದ್ದು ಮಾತಾಡಿದ್ರೆ ಕರ್ತಕ್ಕೆ ಹೋಗಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೋರಿ. ಮುಗಿದ ನಂತರ ಕೇಳಿ. ಈಗ ಮಾತಾಡ್ಬಿಡಿ, ಕೂತ್ಕೊಳ್ಳಿ. ಕೂಡಿ ನಾ ಕೊಡೋದಲ್ಲ, ನಾವ ಮಾಡಂಗಿಲ್ಲ. ಮಾತಾಡಿ, ಕೂಡಿ ಅಲ್ಲ ಸಭಾಪತಿಗಳಿಗಾದ್ರೂ ಗೌರವ ಕೊಡಿ. ಅವ್ರು ಮಾತಾಡಕ್ಕೆ ಅವಕಾಶ ಅವ್ರಿಗೆ ಎಷ್ಟಾಗ್ತಿದೆ ನೋಡಿ. ನೋಡಿ ನೀವು ಮಧ್ಯ ಅವರು ಮಧ್ಯ ಹೇಳ್ತಾರೆ. ಕೇಳಿ, ಸಭಾಪತಿಗಳೇ, ನೀವು ಯಾಕೆ ಹೇಳ್ತೀರಿ? ನೀವು ಮೊನ್ನೆ ಸಿಟಿ ರವಿ ಅವರು 1.5 ಗಂಟೆ ಇಷ್ಟೆಲ್ಲ ಹಂಗಾಮದ ನಡುವೆನೂ ಕೂಡ ಸಿಎಂ ನಿರಂತರವಾಗಿ ಮಾತನಾಡಿದರು. ವಾಲ್ಮೀಕಿ ನಿಗಮದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ, ಹಗರಣ ಆಗಿದೆ, ಹಗರಣ ನಡೆದಿರೋದು ನಿಜ. ಯಾರ ಭಾಗಿಯಾಗಿದ್ರೂ ಕೂಡ ಶಿಕ್ಷೆ ಕೊಡಿಸ್ತೀವಿ, ಇದು ಸಿಎಂ ಸಿದ್ದರಾಮಯ್ಯನವರ ಉತ್ತರ ವಿಧಾನ ಪರಿಷತ್ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಸರ್ಕಾರ ಭಾಗಿಯಾಗಿಲ್ಲ, ಇದು ಸಿಎಂ ಕೊಟ್ಟಿರುವಂತ ಉತ್ತರ. ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ, ಅಕ್ರಮ ನಡೆದಿದೆ, ತನಿಖೆ ಪ್ರಾರಂಭ ಆಗಿದೆ. ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗದು. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಅವರು ಚಾರ್ಜ್ ಶೀಟ್ ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ. ಅದು ಪ್ರೂವ್ ಆದರೆ, ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ, ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಯಾರೇ ಆಗಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಪುಣರು. ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗೇರಿತಿ. ಇವತ್ತು ಗೊಬ್ಬೆಲ್ ತಂತ್ರ ಬಳಸೋದ್ರಲ್ಲಿ ಇವರು ನಿಸ್ಸೀಮರು. ಅಂದ್ರೆ ಒಂದು ಸುಳ್ಳನ್ನೇ 1000 ಸಲ ಹೇಳಿ ಅದನ್ನ ಸತ್ಯ ಮಾಡ್ತಾರೆ.
ಇದೇ ಬಿಜೆಪಿಯವರ ಕುಟಿಲ ತಂತ್ರ. ಈ ಸಂದರ್ಭದಲ್ಲಿ ರವಿಕುಮಾರ್ ಎದ್ದು ನಿಂತರು. ಆವಾಗಲೇ ವಾಗ್ವಾದ ಆಯಿತು ಇವರಿಬ್ಬರ ನಡುವೆ. ಇದರಲ್ಲ ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ ಯಾವಾಗಲೂ. ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು, ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ, ಏನೇನು ಹೇಳ್ಬೇಕು ಎಲ್ಲ ಹೇಳೇ. ಆಮೇಲೆ ಕೂಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿಗಳು ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಅವ್ರಿಗೆ ನಾಚಿಕೆ ಅವ್ರು ಬರ್ಬೇಕಲ್ಲ ಸರ್. ಪದೇ ಪದೇ ಸಭಾಪತಿ ಇದು ಸಂಗತಿ. ಸಿದ್ದರಾಮಯ್ಯನವರ ಮಾತಿ ನಿಂತ ಸಂದರ್ಭದಲ್ಲಿ ರವಿಕುಮಾರ್ ಮಧ್ಯಪ್ರವೇಶ ಮಾಡಿದ್ರು. ಕೂತ್ಕೊಳ್ಳಪ್ಪ, ಆಮೇಲೆ ಹೇಳು, ಅದೇನೇನು ಹೇಳಬೇಕು ಎಲ್ಲ ಹೇಳಬೇಕು, ಬಟ್ ಆಮೇಲೆ ಹೇಳು ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಸಂದರ್ಭದಲ್ಲಿ ಈ ಆಡಳಿತ ಮತ್ತು BJP ಸದಸ್ಯರ ನಡುವೆ ದೊಡ್ಡ ಮಟ್ಟದ ಮಾತಿನ ಚಕಮಕಿ ನಡೀತು. BJPಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಮುಖ್ಯಮಂತ್ರಿಗಳು ಟೀಕೆ ಮಾಡಿದರು. ನೀವು ಒಂದು 1000 ಸರಿ ಸುಳ್ಳನ್ನೇ ಹೇಳಿ 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 ಸತ್ಯ ಮಾಡಿಬಿಡ್ತೀರಿ ನೀವು. ಆ ತಂತ್ರ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕೂಡ ಮುಖ್ಯಮಂತ್ರಿಗಳು ಹರಿಹಾಯ್ದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಇನ್ನು ವಿಧಾನಸಭೆಯಲ್ಲಿ ಈ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ. ಅಂದರೆ ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕಾಯಿತು, ವೆರಿ ಇಂಪಾರ್ಟೆಂಟ್ ಸಂಗತಿ ಇತ್ತು, ಅದಕ್ಕೋಸ್ಕರ ನಾವು ವಾಪಸ್ ಪಡೆದಿದ್ದೀವಿ ಅನ್ನುವಂಥ ಮಾತನ್ನು ಅಶೋಕ್ ಹೇಳಿದರು. ಅಂದರೆ ಮಹತ್ವದ ಚರ್ಚೆಗೋಸ್ಕರ ಧರಣಿನ ವಾಪಸ್ ಪಡೆದಿದ್ದೀವಿ ಅಂತ. CM ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಕೂಡ ಅಶೋಕ್ ಹೇಳಿದ್ದಾರೆ. ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ. ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನು ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ, ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ, ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು 0 ಅವರನ್ನು ಹಾಕಿದ್ದಾರೆ, 69 ಹಾಕಿದ್ದಾರೆ. ಇವೆಲ್ಲನೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ. ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ. ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು, ಸಾರ್ವಜನಿಕ ಮಹತ್ವ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ. ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು